ಇವತ್ತು ನಾವು ಕನ್ನಡ ಸಾಹಿತ್ಯದ ಅತ್ಯಂತ ಆಳವಾದ ತತ್ವಜ್ಞಾನವೊಂದರ ವಿಶ್ಲೇಷಣೆಗೆ ಇಳಿಯಲಿದ್ದೇವೆ. ಹೌದು, ದೈನಂದಿನ ಗಡಿಬಿಡಿಯಲ್ಲಿ ಬದುಕಿನ ಮೂಲ ಸತ್ಯಗಳನ್ನೇ ನಾವು ಮರೆತುಬಿಡ್ತೇವೆ ಅಲ್ವಾ? ಆದರೆ ಸಾಹಿತ್ಯ ನಮ್ಮನ್ನು ಮತ್ತೆ ಎಚ್ಚರಿಸುವ ಕೆಲಸ ಮಾಡುತ್ತೆ. ಬನ್ನಿ, ತಡ ಮಾಡದೆ ನಮ್ಮ ಕನ್ನಡದ ಶ್ರೇಷ್ಠ ಕೃತಿಯೊಂದರ ಒಳಹೊಕ್ಕು, ಅದರ ತಾತ್ವಿಕ ಸೌಂದರ್ಯವನ್ನು ಒಟ್ಟಾಗಿ ಸವಿಯೋಣ. ಜ್ಞಾನದ ಈ ಪಯಣ ನಿಜಕ್ಕೂ ರೋಮಾಂಚಕಾರಿಯಾಗಿರಲಿದೆ. ಸರಿ, ಈಗ ನೇರವಾಗಿ ವಿಷಯಕ್ಕೆ ಬರೋಣ. ವಿಭಾಗ 1, ಡಿವಿಜಿಯವರ ಮಂಕುತಿಮ್ಮನ ಕಗ್ಗ. ಕನ್ನಡದ ಭಗವದ್ಗೀತೆ ಎಂದೇ ಹೆಸರಾಗಿರುವ ನಮ್ಮೆಲ್ಲರ ಪ್ರೀತಿಯ ಡಿ.ವಿ. ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗದ ಈ ಸಾಲುಗಳು ನಿಜಕ್ಕೂ ಬದುಕಿನ ದೃಷ್ಟಿಕೋನವನ್ನೇ ಬದಲಾಯಿಸಿಬಿಡುತ್ತವೆ. ಒಮ್ಮೆ ಈ ಸಾಲುಗಳನ್ನು ಗಮನಿಸಿ. ಜೀವ ಜಡರೂಪ ಪ್ರಪಂಚವನದಾವುದೋ ಅವರಸಿಕೊಂಡು ಮೊಳೆ ನೆರೆದು ಮೀಯುವುದಂತೆ, ಭಾವಕ್ಕೊಳಪಡದಂತೆ ಅಳತೆಗಳ ಒಡದಂತೆ ಆ ವಿಶೇಷಕ್ಕೆ ಮಣಿಯೋ ಮಂಕುತಿಮ್ಮ. ಇದೇನೋ ಕೇವಲ 4 ಸಾಲಿನ ಪದ್ಯ ಅನ್ನಿಸಬಹುದು, ಆದರೆ ಖಂಡಿತ ಅಲ್ಲ. ಇದೊಂದು ಅಧ್ಯಾತ್ಮದ ಬೃಹತ್ ಸಾಗರ. ಈ ಒಂದೇ ಒಂದು ಪದ್ಯದೊಳಗೆ ನಮ್ಮ ಇಡೀ ವಿಶ್ವದ ಸೃಷ್ಟಿಯ ರಹಸ್ಯ ಹೇಗೆ ಅಡಗಿದೆ ಅನ್ನೋದನ್ನ ನಾವೀಗ ಹಂತ ಹಂತವಾಗಿ ಬಿಡಿಸಿ ನೋಡೋಣ. ವಿಭಾಗ 2, ಜೀವ ಮತ್ತು ಜಡಜಗತ್ತು. ಈಗ ಇಲ್ಲಿ ನಿಜಕ್ಕೂ ಕುತೂಹಲಕಾರಿಯಾದ ಅಂಶ ಅಂದ್ರೆ, ಇಡೀ ಬ್ರಹ್ಮಾಂಡದ ಸಂಕೀರ್ಣ ಸ್ವರೂಪವನ್ನ ಕವಿ ಕೇವಲ 2 ಪದಗಳಲ್ಲಿ ಎಷ್ಟೊಂದು ಸೊಗಸಾಗಿ ವಿಭಜಿಸಿದ್ದಾರೆ ನೋಡಿ. ಈ ಇಡೀ ಜಗತ್ತು ಮಾಡಲ್ಪಟ್ಟಿರೋದೇ ಚೈತನ್ಯವಿರುವ ಜೀವ ಮತ್ತು ಚೈತನ್ಯವಿಲ್ಲದ ಜಡ ವಸ್ತುಗಳಿಂದ. ಇಂದಿನ ಆಧುನಿಕ ಭಾಷೆಯಲ್ಲಿ ಹೇಳಬೇಕಂದ್ರೆ, ಜಡ ಅನ್ನೋದು ಕಂಪ್ಯೂಟರ್ ಹಾರ್ಡ್ವೇರ್ ಇದ್ದಾಗೆ, ಜೀವ ಅನ್ನೋದು ಅದರೊಳಗಿನ ಸಾಫ್ಟ್ವೇರ್ ಇದ್ದಾಗೆ. ನಮ್ಮ ಸುತ್ತಮುತ್ತ ಕಾಣುವ ಮರ, ಗಿಡ, ಪ್ರಾಣಿ, ಪಕ್ಷಿಗಳಿಂದ ಹಿಡಿದು ನಿರ್ಜೀವ ಕಲ್ಲು ಬೆಟ್ಟಗಳವರೆಗೂ ಎಲ್ಲವೂ ಈ 2 ದ್ವಂದ್ವಗಳಲ್ಲೇ ಸೇರಿ ಹೋಗಿವೆ. ಅಂದ್ರೆ ಇಡೀ ಸೃಷ್ಟಿ ಈ ಪರಸ್ಪರ ಪೂರಕವಾದ 2 ರೂಪಗಳಿಂದಲೇ ಆಗಿದೆ ಅನ್ನೋದು ನಮಗೆ ಸ್ಪಷ್ಟವಾಗುತ್ತೆ. ಮತ್ತು ಇದು ಅತ್ಯದ್ಭುತವಾಗಿ ವಿವರಿಸುವುದೇನೆಂದ್ರೆ, ಈ ಬೃಹತ್ ಸೃಷ್ಟಿ ಹೇಗೆ ವಿಕಾಸವಾಯಿತು ಅಂತ. ಮೊದಲು ಎಲ್ಲವೂ ಯಾವುದೋ ಒಂದು ಅಜ್ಞಾತವಾದ ಮೂಲವಾಗಿತ್ತು. ಆಮೇಲೆ ಆ ಮೂಲದಿಂದಲೇ ಇದು ಮೊಳೆತು ಹೊರಬಂತು. ಅಂತಿಮವಾಗಿ ಇಡೀ ವಿಶ್ವವ್ಯಾಪಿಯಾಗಿ ಹರಡಿಕೊಳ್ತು. ಒಮ್ಮೆ ಊಹಿಸಿ, ಕಣ್ಣಿಗೆ ಕಾಣದ ಒಂದು ಸಣ್ಣ ಬೀಜ ಹೇಗೆ ಬೃಹತ್ ಮರವಾಗಿ ಬೆಳೆದು ನಿಲ್ಲುತ್ತೋ, ಅಷ್ಟೇ ನಿಖರವಾಗಿ ಈ ಅನಂತ ಜಗತ್ತು ಆ ಏಕೈಕ ನಿಗೂಢ ಮೂಲದಿಂದ ಸೃಷ್ಟಿಯಾಗಿ ವಿಸ್ತಾರವಾಗಿ ಹರಡಿಕೊಂಡಿದೆ ಅನ್ನೋ ಅದ್ಭುತ ದೃಶ್ಯವನ್ನ ಕವಿ ನಮ್ಮ ಕಣ್ಮುಂದೆ ತಂದಿಡ್ತಾರೆ. ವಿಭಾಗ 3, ಅಳೆಯಲಾಗದ ಅತೀತ ಶಕ್ತಿ. ಭೌತಿಕ ಜಗತ್ತಿನಿಂದ ಆಚೆಗಿರುವ ಕಣ್ಣಿಗೆ ಕಾಣದ ಶಕ್ತಿಯ ಕಡೆಗೆ ನಮ್ಮ ಗಮನವನ್ನ ಹರಿಸೋಣ. ಭಾವಕ್ಕೊಳಪಡದಂತೆ ಅಳತೆಗಳವಡದಂತೆ ಈ ಸಾಲುಗಳೇ ಇಡೀ ಕಗ್ಗದ ಜೀವಾಳ ಅಂತ ಹೇಳಬಹುದು. ಯಾಕಂದ್ರೆ ಆ ವಿಶ್ವದ ಮೂಲ ಸ್ವರೂಪ ಇದೆಯಲ್ಲ, ಅದು ನಮ್ಮ ಸಾಮಾನ್ಯ ಭಾವನೆಗಳಿಗೆ, ತರ್ಕಗಳಿಗೆ ಅಥವಾ ಕಲ್ಪನೆಗಳಿಗೂ ನಿಲುಕದಂಥ ಒಂದು ಶಕ್ತಿ. ಮನುಷ್ಯನ ಬುದ್ಧಿಶಕ್ತಿ, ವಿಜ್ಞಾನ ಎಷ್ಟೇ ಮುಂದುವರೆದಿರ್ಬೋದು, ಆದರೆ ಆ ಸೃಷ್ಟಿಕರ್ತನ ಅಥವಾ ಆ ಅಗಾಧವಾದ ಶಕ್ತಿಯನ್ನ ನಮ್ಮ ಲೌಕಿಕ ಅಳತೆಗೊಳ್ಳಿನಿಂದ ಅಳಿಯಲು ಸಾಧ್ಯವೇ ಇಲ್ಲ. ಅದು ನಮ್ಮೆಲ್ಲ ಪರಿಕಲ್ಪನೆಗಳ ಗಡಿಯನ್ನ ಮೀರಿದ, ಕಲ್ಪನೆಗೂ ನಿಲುಕದ ಒಂದು ನಿಗೂಢ ಅನಂತ ಶಕ್ತಿ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಇಲ್ಲಿ ಹೇಳಲಾಗಿದೆ. ವಿಭಾಗ 4, ಆ ವಿಶೇಷ ಶಕ್ತಿಗೆ ಶರಣಾಗತಿ. ಹಾಗಾದ್ರೆ ಈ ಅಗಾಧತೆಯ ಮುಂದೆ ನಮ್ಮ ಪ್ರತಿಕ್ರಿಯೆ ಹೇಗಿರಬೇಕು? ಹಾಗಾಗಿ ಇಲ್ಲಿ ನಾವು ಗಮನಿಸಬೇಕಾದ ಅತಿ ಮುಖ್ಯವಾದ ಅಂಶ ಅಂದ್ರೆ, ಈ ಬ್ರಹ್ಮಾಂಡದ ಅಳತೆ ಮಾಡುವಾಗ ನಮ್ಮ ಮಿತಿಗಳೇನೋ ಅನ್ನೋದನ್ನ ಪ್ರಾಮಾಣಿಕವಾಗಿ ಒಪ್ಕೊಳ್ಳುವುದು. ಆ ವಿಶೇಷಕ್ಕೆ ಮಣಿಯು ಅಂದ್ರೆ ಪದಗಳಲ್ಲಿ ಸಂಪೂರ್ಣವಾಗಿ ವಿವರಿಸಲಾಗದ ಆ ಪರಮಶಕ್ತಿಗೆ ಭಕ್ತಿಪೂರ್ವಕವಾಗಿ ತಲೆಬಾಗಿ ನಮಿಸುವುದು. ನಮ್ಮ ಜ್ಞಾನದ ಅಹಂಕಾರವನ್ನ ಬದಿಗೊತ್ತಿ ಆ ವಿಶೇಷ ಶಕ್ತಿಯ ಮುಂದೆ ವಿನಮ್ರತೆಯಿಂದ ಶರಣಾಗುವುದೇ ಮನುಷ್ಯನ ಅಂತಿಮ ಸತ್ಯ ಅಂತ ಡಿ.ವಿ.ಜಿಯವರು ಮಾರ್ಗದರ್ಶನ ಮಾಡ್ತಾರೆ. ಪ್ರಕೃತಿಯ ನಿಯಮಗಳಿಗೆ ತಲೆಬಾಗುವುದೇ ಅಲ್ವಾ ನಿಜವಾದ ಬುದ್ಧಿವಂತಿಕೆ? ಅಂತಿಮವಾಗಿ ವಿಭಾಗ 5, ಕಗ್ಗದ ಅಂತಿಮ ಸಂದೇಶ. ಈ ಒಟ್ಟು ವಿಶ್ಲೇಷಣೆ ಹೇಗೆ ಒಂದಕ್ಕೊಂದು ಬೆಸೆದುಕೊಂಡಿದೆ ಅಂತ ನಾವು ಗಮನಿಸಿದ್ರೆ, ಇದು ಪ್ರಮುಖವಾಗಿ 2 ವಿಷಯಗಳ ಬಗ್ಗೆ ಆಳವಾದ ಅರಿವು ಮೂಡಿಸುತ್ತೆ. ಮೊದಲನೆಯದು ಈ ಜಗತ್ತಿನ ಅಗಾಧತೆ ಮತ್ತು ಸೃಷ್ಟಿಯ ವಿಸ್ತಾರದ ಬಗೆಗಿನ ಸ್ಪಷ್ಟತೆ. ಎರಡನೆಯದು ಈ ಇಡೀ ಸೃಷ್ಟಿಯನ್ನ ಮುನ್ನಡೆಸುತ್ತಿರುವ ಆ ಕಣ್ಣಿಗೆ ಕಾಣದ ನಿಗೂಢ ಅತೀತ ಶಕ್ತಿಯನ್ನ ಸಂಪೂರ್ಣವಾಗಿ ಒಪ್ಪುಕೊಳ್ಳೋದು. ನಮ್ಮ ಜೀವನವನ್ನ ಪೋಷಿಸುತ್ತಿರುವ ಆ ರಹಸ್ಯವನ್ನ ಅರಿಯಲು ಮತ್ತು ವಿನಮ್ರತೆಯಿಂದ ಬದುಕಲು ಈ ಕಗ್ಗು ಒಂದು ಅದ್ಭುತವಾದ ದಿಕ್ಸೂಚಿಯಾಗಿ ಕೆಲಸ ಮಾಡುತ್ತೆ ಅನ್ನೋದರಲ್ಲಿ ಅನುಮಾನವೇ ಇಲ್ಲ. ಇಂತಹ ಒಂದು ತಾತ್ವಿಕ ಸಾಗರದಲ್ಲಿ ಇನ್ನಷ್ಟು ಆಳಕ್ಕೆ ಇಳಿಯುವ ಕುತೂಹಲ ಖಂಡಿತವಾಗಿಯೂ ಮೂಡಿಯೇ ಇರ್ತದೆ ಅಲ್ವೇ? ಹಾಗಾದ್ರೆ ಒಂದು ವಿವರವಾದ ವರದಿ, ಅಧ್ಯಯನ ಕಾರ್ಡ್ಗಳು ಅಥವಾ ಡಿ.ವಿ.ಜಿಯವರ ಇತರ 100 ಕಗ್ಗಗಳ ನಿರಂತರ ಅಧ್ಯಯನವು ಈ ದೈವಿಕ ರಹಸ್ಯವನ್ನು ಇನ್ನಷ್ಟು ಸ್ಫುಟವಾಗಿ ಅರಿಯಲು ನಮಗೆ ಮತ್ತಷ್ಟು ನೆರವಾಗಬಲ್ಲದೆ? ಖಂಡಿತ ನೆರವಾಗಬಲ್ಲದು.
ಈ ಆಧ್ಯಾತ್ಮಿಕ ಪಯಣ ಕೇವಲ ಒಂದು ಪದ್ಯಕ್ಕೆ ಸೀಮಿತವಾಗದೆ ನಿರಂತರವಾಗಿ ಸಾಗಲಿ ಎಂದು ಆಶಿಸುತ್ತಾ, ಜ್ಞಾನದ ಹೊಸ ಬಾಗಿಲುಗಳನ್ನು ತೆರೆಯುವ ಈ ಆಳವಾದ ಚಿಂತನೆಯೊಂದಿಗೆ ಇಂದಿನ ಈ ವಿಶ್ಲೇಷಣೆಯನ್ನು ಮುಕ್ತಾಯಗೊಳಿಸುತ್ತಿದ್ದೇವೆ. ಕಲಿಯುವ ಈ ಉತ್ಸಾಹ ಹೀಗೆಯೇ ಮುಂದುವರಿಯಲಿ.